ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ, ನೀವು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಸೊ ಇವತ್ತಿನ ಈ ವ್ಲಾಗಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ಸಾಂಬಾರು ಹೇಗೆ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ. ಹಾಗೆ ಕ್ವಿಕ್ಕಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬಿಡೋಣ. ಇಲ್ಲಿ ನನ್ನ ಹತ್ರ ಇರೋವಂಥ ವೆಜಿಟೇಬಲ್ಸ್ನ ನಾನು ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, 2-3 ಒಣಮೆಣಸಿನ್ಕಾಯಿ, ಕರಿಬೇವು ಹಾಗೆ ಇಂಗನ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ನೋಡ್ತಿದ್ರೆ ನೀವು ನಾನು ಬೇಳೆ ಕಟ್ಟನ್ನ ತೆಗೆದಿಟ್ಕೊಂಡಿದ್ದೀನಿ. ಬೇಳೆ ಕಟ್ ಅಂತ ಹೇಳಿದ್ರೆ ಬೇಳೆ ಮತ್ತು ಟೊಮೆಟೊನ 1-2 ವಿಷಲ್ ಆಗೋ ಥರ ಬೇಯಿಸಿ ಎತ್ತಿಟ್ಕೊಂಡಿರೋ ಅಂಥದ್ದು. ಒಂದು ಅರ್ಧ ಕಪ್ ಬೇಳೆಗೆ 2 ಟೊಮೆಟೊ ಹಾಕಿ, 1.5 ಗ್ಲಾಸ್ ನೀರು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ, ಒಂದು ಚಿಟಿಕೆಯಷ್ಟು ಎಣ್ಣೆನ ಅದಕ್ಕೆ ಹಾಕಿ ಬೇಯಿಸ್ಕೊಂಡು ಚೆನ್ನಾಗಿ ಅದು ಸ್ಮ್ಯಾಶ್ ಆಗೋ ಥರ ಎತ್ತಿಟ್ಕೊಂಡಿದ್ದೀನಿ. ಸೊ ಕ್ವಿಕ್ಕಾಗಿ ಇವಾಗ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಕುಕ್ಕರ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ಹಾಗೆ ಇನ್ನು 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಪ್ಯೂರ್ಲಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ. ಬಿಕಾಸ್ ನಾನು ನಮ್ಮ ಮನೆಯಲ್ಲಿ ಎಲ್ಲ ಸಾಂಬಾರುಗಳಿಗೂ ತುಪ್ಪ ಬಳಸ್ತೀನಿ, ಹಾಗಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಗೆ ಎಣ್ಣೆ ಎರಡೂ ಬಿಸಿಯಾದ ನಂತರ ಇದಕ್ಕೆ ನಾವು ಏನು ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ವಲ್ಲ, ಜೀರಿಗೆ, ಸಾಸಿವೆ ಹಾಗೆ ಕರಿಬೇವು, ಇದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಬೇಕಾಗತ್ತೆ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಾಗ ನೀವು ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇವಾಗ ಸಾಸಿವೆ ಚಿಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಾನಿಲ್ಲಿ 2-3 ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನೀವು ಬಾಡಿಸ್ಕೋಬೇಕಾಗತ್ತೆ. ಇಲ್ಲೇನು ಒಗ್ಗರಣೆ ಕೊಡ್ತಿದ್ದೀವಲ್ಲ, ಈ ಒಗ್ಗರಣೆನ ನಾವು ಚೆನ್ನಾಗಿ ಬಾಡಿಸ್ಕೊಬೇಕಾಗತ್ತೆ. ಒಗ್ಗರಣೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದಾಗ ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಇನ್ನು ಎಣ್ಣೆನೇ ಬಿಸಿ ಆಗಿರಲ್ಲ, ಎಲ್ಲ ಐಟಮ್ಸ್ನ ಹಾಕ್ಕೊಂಡು ಬಾಡಿಸೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅದು ಅಷ್ಟು ಎನ್ಹಾನ್ಸ್ಡಾಗಿ ಬರೋಲ್ಲ ಸಾಂಬಾರು ಟೇಸ್ಟ್ ಅಂತ ಹೇಳ್ಬೋದು. ಇವಾಗ ಒಂದು ದಪ್ಪ ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕೆಂಪಾಗೋವರೆಗೂ ನೀವು ಹುರ್ಕೊಬೇಕಾಗತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗ್ತಿದೆ, ಹಾಗೆ ಟ್ರಾನ್ಸ್ಪರೆಂಟ್ ಕೂಡ ಆಗ್ತಿದೆ, ನೋಡ್ತಿರ್ಬೋದು. ಈ ಟೈಮಲ್ಲಿ ನೀವು ಹಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ 1 ಗೆಡ್ಡೆಕೋಸು, 1 ಆಲೂಗಡ್ಡೆ, 1 ಕ್ಯಾರೆಟು ಹಾಗೆ ಒಂದು 5-6 ಬೀನ್ಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಸೊ ಎಣ್ಣೆನಲ್ಲೇ ನೀವು ಏನೇನು ತರಕಾರಿಗಳನ್ನ ಹಚ್ಚಿಟ್ಕೊಂಡಿರ್ತೀರಲ್ಲ, ಅದನ್ನು ಎಲ್ಲ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಕೆಲವ್ರು ಏನು ಮಾಡ್ತಾರೆ, ಎಲ್ಲ ಬೇಳೆ ಜೊತೆನೇ ಹಾಕಿ ಬೇಯಿಸ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ಬಿಡ್ತಾರೆ, ಅದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಬಟ್ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನಮ್ಮ ಕಡೆ ಹುಳಿ ಸಾಂಬಾರು ಅಂತ ಕೂಡ ಹೇಳ್ತಾರೆ. ನಮಗೆ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಸಾಂಬಾರನ್ನ ಅಂತ ಹೇಳಿದಾಗ ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬರುತ್ತೆ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ರೀತಿಯಾಗಿ ಸಾಂಬಾರು ಮಾಡೋದು. ಸೊ ಇವಾಗ ಇಲ್ಲಿ ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಗೆ ಅರಿಶಿನದ ಪುಡಿ, ಧನಿಯಾ ಪುಡಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಇದನ್ನೆಲ್ಲ ಹಾಕುವಾಗ ನಿಮಗೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ನೋಡ್ತಿರ್ಬೋದು, ಸ್ವಲ್ಪ ತಳ ಹತ್ತುತ್ತಾ ಇದೆ. ಸೊ ಹಾಗಾಗಿ ಅಲ್ಲಲ್ಲೇ ಫ್ರೈ ಮಾಡ್ಕೊಳ್ತಿದ್ದೀನಿ ನಾನು ಅದನ್ನು. ಇದಾದ ನಂತರ ಇದು ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ನೀವು ಇದಕ್ಕೆ ಸಾಂಬಾರು ಪುಡಿ, ನೀವು ಮನೆಯಲ್ಲೇ ಮಾಡಿರೋವಂಥ ಬೇಳೆ ಸಾಂಬಾರು ಪುಡಿ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಈ ಸಾಂಬಾರು ಪುಡಿ ನನಗೆ ಅಮ್ಮ ಮಾಡಿಕೊಟ್ಟಿರೋ ಅಂಥದ್ದು. ಇದನ್ನು ನಾನೀಗ 2 ಟೇಬಲ್ ಸ್ಪೂನ್ ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಫ್ರೈ ಮಾಡಿಕೊಂಡೆ ಅಷ್ಟೇ. ಅದಾದ ನಂತರ ಪಟ್ಟಂತ ಇದಕ್ಕೆ ನಾನು ಏನು ಬೇಳೆ ಕಟ್ಟನ್ನ ಬೇಯಿಸಿಟ್ಕೊಂಡಿದ್ದಲ್ಲ, ಅದನ್ನು ತೆಗೆದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅನಂತರ ಸ್ವಲ್ಪ ನೀವು ಕೊತ್ತಂಬರಿ ಏನು ಹಚ್ಚಿಟ್ಕೊಂಡಿರ್ತೀರಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳಿ. ನಾನಿಲ್ಲಿ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ನ ತೋರಿಸುವಾಗ ಹುಣಸೆ ಹಣ್ಣನ್ನು ತೋರಿಸೋದನ್ನು ಮರ್ತೋಗ್ಬಿಟ್ಟೆ. ಇದಕ್ಕೆ ಹುಳಿ ಸಾಂಬಾರು ಅಂತಲೂ ಕರೆಯೋದ್ರಿಂದ ಇದಕ್ಕೆ ಹುಣಸೆ ಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಅದ್ರ ಹುಳಿನ ತೆಗೆದುಕೊಂಡು ಅನಂತರ ಹುಣಸೆ ಹಣ್ಣಿನ ರಸನ ಸಾಂಬಾರಿಗೆ ಹಾಕ್ಕೊಂಡು ಒಂದೆರಡು ಕುದಿಯಷ್ಟು ವೆಯ್ಟ್ ಮಾಡಿ, 1-2 ಸರಿ ಕುದಿ ಬಂದಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಉಪ್ಪು ಖಾರ ಕಮ್ಮಿ ಇದ್ದರೆ ಅದು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಕುದಿ ಬರ್ತಾ ಇತ್ತಲ್ಲ, ಆ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಬೋದು. ಸಾಂಬಾರು ಒಂದು ಕುದಿ ಬರ್ತಾಯಿತ್ತು, ಆ ಟೈಮಲ್ಲಿ ನಾನೊಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಕಡಿಮೆ ಇತ್ತು ಅಂತ ನನಗೆ ಫೀಲ್ ಆಯಿತು. ಸೊ ಹಾಗಾಗಿ ಮತ್ತೆ ಅದ್ರ ಮೇಲೆ ಉಪ್ಪು ಹಾಕಿ ಒಂದು ಕುದಿ ಬರೋದಕ್ಕೆ ಬಿಟ್ಟೆ. ಒಂದು ಕುದಿ ಬಂದಿದ್ದ ತಕ್ಷಣ ಕುಕ್ಕರ್ ಲಿಡ್ನ ಮುಚ್ಚಿ 1 ವಿಷಿಲ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಸೊ ಇವಾಗ 1 ವಿಷಿಲ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಈ ವಿಷಿಲ್ ಏನು ಪ್ರೆಷರ್ ಇರುತ್ತೆ ಎಲ್ಲ ತೆಗೆದುಬಿಟ್ಟು ಇವಾಗ ಸಾಂಬಾರು ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸಾಂಬಾರು ನೋಡೋಕ್ಕೆ ತುಂಬ ಯಮ್ಮ ಕಾಣಿಸ್ತಾ ಇತ್ತು, ಸಕ್ಕತ್ತಾಗಿ ಅದು ಒದಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನಾವು ಹಾಕಿರೋ ತರಕಾರಿ, ಮಸಾಲೆ ಐಟಮ್ಗಳಾಗಿರ್ಬೋದು, ಉಪ್ಪು ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಇದನ್ನು ನಮ್ಮೂರ ಕಡೆ ಎಲ್ಲ ಅನ್ನಕ್ಕೆ, ಸಾಂಬಾರಿಗೆ, ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅಲ್ಟಿಯಾಗಿರುತ್ತೆ. ಮುದ್ದೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಎಲ್ಲ ರೀತಿಯ ತರಕಾರಿಗಳನ್ನ ಹಾಕ್ಕೊಂಡು ಸಾಂಬಾರು ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಟ್ರೈ ಮಾಡಿ. ಕ್ವಿಕ್ಕಾಗೂ ಆಗುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ.
ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಪುಟ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಹೇಗೆ ಬಂದಿತ್ತು ಅಂತ ಕೂಡ ಹೇಳಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೋಗಿ ಬರಲಾ, ಬಾಯ್.